ಭಾದ್ರಪದ ಮಾಸ ಸಂಕಷ್ಟಹರ ಗಣಪತಿ ಕಥೆ. ವಿಘ್ನರಾಜ ಮಹಾಗಣಪತಿ ವಿಘ್ನೇಶ್ವರ ಪೀಠ. ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆ ಕೇಳಿದ ಮೇಲೆ ಈ ಮಾಸದ ಕಥೆಯನ್ನು ಕೇಳಬೇಕು. ಗಣಪತಿಯು ಹೇಳುತ್ತಾನೆ, ಜಗಜ್ಜನನಿಯೇ, ಭಾದ್ರಪದ ಮಾಸದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಎಳ್ಳಿನ ತಿಂಡಿ, ಪಾಯಸ, ಕಡುಬುಗಳನ್ನು ನೈವೇದ್ಯ ಮಾಡಬೇಕು. ಆ ವಿಚಾರವಾಗಿ ಪೂರ್ವಪರ ವೃತ್ತಾಂತವೊಂದನ್ನು ಹೇಳುತ್ತೇನೆ, ಕೇಳು. ದ್ವಾದಶ ಯುಗದಲ್ಲಿ ನಳಮಹಾರಾಜನೆಂಬ ಚಕ್ರವರ್ತಿಯು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನೂ ಕಳೆದುಕೊಂಡನು. ಇವನ ಅಜಾಗ್ರತೆಯಿಂದ ಇಡೀ ದೇಶವೇ ಹಾಳಾಗಿ ಪತ್ನಿ ಪುತ್ರರೊಂದಿಗೆ ಅರಣ್ಯವನ್ನು ಸೇರಿದನು. ದುರಾದೃಷ್ಟವಶಾತ್ ನಳನ ಕುಟುಂಬವು ಚೆಲ್ಲಾಪಿಲ್ಲಿಯಾಗಿ ಹೋಯಿತು. ಎಲ್ಲರೂ ಬೇರೆ ಬೇರೆಯಾಗಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿದರು. ನಳನ ಪತ್ನಿ ದಮಯಂತಿಯು ತನ್ನ ಪತಿ ಮತ್ತು ಪುತ್ರರಿಂದ ವಿಯೋಗ ಹೊಂದಿದ ಕಾರಣ ನಾನಾ ದುಃಖ ಅನುಭವಿಸಿದಳು. ನಳನು ಪರ ರಾಜ್ಯದಲ್ಲಿ ಆಳಾಗಿ ದುಡಿಯಬೇಕಾಯಿತು. ಹೀಗಿರಲು ದಮಯಂತಿಯು ಶುಭಂಗ ಮಹರ್ಷಿ ಸನ್ನಿಧಿಯನ್ನು ಸೇರಿ ತನ್ನ ಪರಿಸ್ಥಿತಿಯನ್ನು ಭಿನ್ನವಿಸಿಕೊಂಡಳು. ಇದಕ್ಕೆ ಕಾರಣವೇನೆಂದು ನಾನರಿಯೆ. ಆದರೆ ಇದಕ್ಕೆ ಏನಾದರೂ ಧರ್ಮ ಪರಿಹಾರ ಮಾಡಬಹುದಾದರೆ ನನ್ನ ಕಷ್ಟಗಳನ್ನು ನೀಗಿಸುವ ಯಾವುದಾದರೂ ವ್ರತವಿದ್ದರೆ ದಯಮಾಡಿ ಹೇಳಿ ಎನ್ನಲು ಋಷಿವರ್ಯರು ಹೇಳುತ್ತಾರೆ, ಎಲೈ ದಮಯಂತಿಯೇ, ವ್ರತಗಳಲ್ಲಿಯೇ ಶ್ರೇಷ್ಠವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಮಾಡು. ಇದರಿಂದ ನಿನ್ನ ತೊಂದರೆಗಳೆಲ್ಲವೂ ಪರಿಹಾರವಾಗುವುದು ಎಂದು ಹೇಳಿ ವಿಧಿವಿಧಾನಗಳನ್ನು ತಿಳಿಸಿದರು. ಈ ರೀತಿಯಾಗಿ ದಮಯಂತಿಯು ಋಷಿಗಳಿಂದ ಕೇಳಿದ ಮಹಿಮಾನ್ವಿತವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು 7 ತಿಂಗಳು ಎಡೆಬಿಡದೆ ಮಾಡುವಷ್ಟರಲ್ಲಿ ತನ್ನ ಪತಿ, ಮಗ, ರಾಜ್ಯವನ್ನು ಮತ್ತೆ ಪಡೆದು ಸಂತೋಷ ಹೊಂದಿದಳು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಘ್ನರಾಜ ಮಹಾಗಣಪತಿಯ ಭಾದ್ರಪದ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು.